ನಮಸ್ಕಾರ ವೀರನಗೌಡ್ರೆ. ನಮಸ್ಕಾರ ಜಗದೀಶ್ವರಿಗೆ. ಭಾಳ ಸಂತೋಷ, ನಿಮ್ಮನ್ನು ಭೇಟಿಯಾಗಿ ಭಾಳ ದಿವಸ ಆಯಿತು, ಭೇಟಿಯಾಗಿದ್ದಿಲ್ಲ. ತುಂಬಾ ದಿನ ಆಯ್ತು ಭೇಟಿಯಾಗಿ. ಹೌದೌದು, ಆಕಸ್ಮಿಕವಾಗಿ ಭೇಟಿ ಆದ್ರಿ. ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಈಗ ಕೂತ್ಕೊಳ್ತಾನೆ. ನಿಮ್ಮನ್ನು ನಮ್ಮ ವೀಕ್ಷಕರಿಗೆ ನಾವು ಪರಿಚಯ ಮಾಡಿಸ್ಬೇಕಾಗಿದೆ. ಅದಕ್ಕಾಗಿ ನಮಗೆ ಒಂದೆರಡು ಮಾತುಗಳನ್ನು ಮಾತಾಡಿಸ್ತೀನಿ. ದಯವಿಟ್ಟು ನಿಮ್ಮ ಪರಿಚಯ ಹೇಳಬೇಕು. ನಾನು ಹುಟ್ಟಿದ್ದು ಕೊಂಚಗೇರಿ ಗ್ರಾಮ, ಸಿರುಗುಪ್ಪ ತಾಲೂಕು, ಬಳ್ಳಾರಿ ಡಿಸ್ಟಿಕ್ಕು. ನಾನು ಚಿಕ್ಕವನಿದ್ದಾಗಲೇ ಕಂದಗಲರಾಯರ ರಕ್ತರಾತ್ರಿ ನಾಟಕದಲ್ಲಿ ದುರ್ಯೋಧನ ಮಗನ ಪಾತ್ರ, ದುರ್ಜಯನ ಪಾತ್ರ ಮಾಡಿದ್ದೆ. ನನ್ನ ಕಲೆ ಅಲ್ಲಿಂದ ಸ್ಟಾರ್ಟ್ ಆಯಿತು, ನಾನಿನ್ನ ಚಿಕ್ಕವನಿದ್ದಾಗಲೇ. ಸುಮಾರು ನಾವು 45 ವರ್ಷಗಳ ಹಿಂದೆ, ಅಂದರೆ ಸುಮಾರು 1979-80 ಸುಮಾರಿಗೆ ನಿಮ್ಮ ನಾಟಕಗಳನ್ನು ನಾವು ರಾಘವ ಕಲಾಮಂದಿರದಲ್ಲಿ ನೋಡಿದ್ದೀವಿ. ಸುತ್ತಮುತ್ತ ಹಳ್ಳಿಗಳಲ್ಲೂ ಭಾಳ ಪ್ರಸಿದ್ಧಿ ಹೊಂದಿದ್ರಿ. ಸುಸ್ಪಷ್ಟವಾಗಿ ಮಾತಾಡುವಂಥದ್ದು, ಕ್ಲಾರಿಟಿ ಇತ್ತು ನಿಮ್ಮ ಮಾತುಗಳಲ್ಲಿ, ಸಂಭಾಷಣೆಯಲ್ಲಿ ಭಾಳ ಪ್ರಸಿದ್ಧಿ ಹೊಂದಿದ್ರಿ. ಸಾಮಾಜಿಕ ನಾಟಕ ಸಂಭಾಷಣೆ ಯಾವ ರೀತಿ ಹೇಳ್ಬೇಕಪ್ಪ ಅಂದರೆ, ಕೊಂಚಗೇರಿ ವೀರನಗೌಡ ಹೆಂಗೆ ಹೇಳ್ತಾರೆ ಹಂಗೆ ಹೇಳ್ಬೇಕಪ್ಪ ಅಂತ ಅಷ್ಟೊಂದು ಪ್ರಸಿದ್ಧಿ ಆಗಿದ್ರಿ. ನಿಮ್ಮ ರಂಗಭೂಮಿ ಬಗ್ಗೆ ಆಸಕ್ತಿ ಹುಟ್ಟಿದ್ದು, ರಂಗಭೂಮಿ ಬಗ್ಗೆ ಒಂದೆರಡು ಮಾತುಗಳು. ರಂಗಭೂಮಿ ನಮಗೆ ಭಾರಿ ಇದು. ನಾವು ಏನಂದರೆ ಜೀವನದಲ್ಲಿ ನಾನು ಅದನ್ನೇ ಒಂದು ಇದು ಅಂತ ತಿಳ್ಕೊಂಡು ಭಾರಿ ನಾನು ನಾಟಕಗಳು ಮಾಡಿದೆ. ಎಲ್ಲ ರೀತಿ ಬನಶಂಕರಿ ಜಾತ್ರೆಯಲ್ಲಿ ನಾನು ಸುತ್ತಮುತ್ತ ಎಲ್ಲ ಇದರಲ್ಲಿ ಹೋಗಿ, ಊರುಗಳಿಗೆ ಹೋಗಿ ಪಾತ್ರ ಮಾಡಿ ಬಂದೆ. ಆದರೆ ಕಲೆ ನಾವನ್ಕೊಂಡು ಮಟ್ಟಕ್ಕೆ ನಾನು ತಪ್ಪು ದಾರಿಗೆ ಹೋಗಿ ನಾನು ಕೆಟ್ಟೋದೆ ಅಷ್ಟೇ. ಕಲೆ ನನ್ನ ಕೆಡಿಸಲಿಲ್ಲ, ನನ್ನಿಂದ ನಾನು ಕೆಟ್ಟೋದೆ. ನಿಮ್ಮ ಕೊಂಚಗೇರಿ ಗ್ರಾಮ ಸಿರುಗುಪ್ಪ ತಾಲೂಕಿನಲ್ಲಿರುವಂಥ ಒಂದು ಪುಟ್ಟ ಹಳ್ಳಿ. ಹೌದು. ಆದರೂ ಸಹ ಅದು ಕಲಾವಿದರ ಊರು ಅಂತ ಭಾಳ ಪ್ರಸಿದ್ಧಿ ಹೊಂದಿದೆ ಬಳ್ಳಾರಿ ಜಿಲ್ಲೆಯಲ್ಲಿ. ಹೌದು. ಕರ್ಣಂ ಬಸವರಾಜ್ ಅವರು ಆಗಿರ್ಬೋದು, ಡಿ ಮಲ್ಲಿಕಾರ್ಜುನ್ ಅವರು ನಾಟಕಗಳನ್ನು ಬರೆದ್ರು, ಕವಿಗಳು. ಹಾಗೆ ನೀವೊಬ್ಬ ಉತ್ತಮ ಕಲಾವಿದರಾಗಿದ್ರಿ. ಹಳ್ಳಿಯ ವಾತಾವರಣ ನಿಮಗೆ ಸ್ಫೂರ್ತಿ ನೀಡ್ತೋ ಅಥವಾ ಬೇರೆ ಯಾರು ಸ್ಫೂರ್ತಿ ನೀಡ್ತೋ ರಂಗಭೂಮಿ ಬರಲಿಕ್ಕೆ ಕಾರಣ ಏನು? ನಮ್ಮೂರಲ್ಲಿ ಕೋರಿ ನಾಗಪ್ಪ ಅಂತ ಇದ್ದರು. ಅವರು ಅಶ್ವತ್ಥಾಮನ ಪಾತ್ರ ಮಾಡ್ತಿದ್ರು. ನಾವಿನ್ನ ಚಿಕ್ಕ ಮಕ್ಕಳು. ಅವ್ರದ್ದು ಎಲ್ಲ ನೋಡಿ ನಮಗೆ ಕಲೆ ಬಗ್ಗೆ ಆಸಕ್ತಿ ಬಂತು. ಆಮೇಲೆ ನಮ್ಮ ಕರ್ಣಂ ಬಸವರಾಜ್ ಅವರು, ನಾವು ಎಲ್ಲರೂ ಅವರು ಕವಿಗಳಾಗಿ ಪಾತ್ರ ನಾಟಕಗಳು ಬರೆದ್ರು. ನರ್ತಕಿ ನಾಯಕಿ, ಮತ್ತೊಂದು ಕುರುಕ್ಷೇತ್ರ, ಕವಿ ಕೈದಿಯಾದ. ಈ 3 ನಾಟಕದಲ್ಲಿ, ಕವಿ ಕೈದಿಯಾದ ನಾಟಕದಲ್ಲಿ ಹೀರೋ ಪಾತ್ರ ಮಾಡಿದರೆ, ಮತ್ತೊಂದು ಕುರುಕ್ಷೇತ್ರದಲ್ಲಿ CM ರೋಲ್ ಮಾಡಿದೆ, ನರ್ತಕಿ ನಾಯಕಿಯಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದೆ ಕರ್ಣಂ ಬಸವರಾಜ್ ಅವರು. ನಮ್ಮ ಡಿ ಮಲ್ಲಿಕಾರ್ಜುನ ಅವ್ರ ನಾಟಕದೊಳಗೆ ಡೈರೆಕ್ಷನ್ ರೀ, ಅಷ್ಟತಡಿ ನಮ್ದು ಇದಾಗಿತ್ತು. ಅವ್ರ ನಾಟಕಗಳಿಗೆ ಡೈರೆಕ್ಷನ್ ಅಷ್ಟೇ ಮಾಡಿದೆ. ರೈತ ನಿನಗಾರೋ ಹಿತ ಅವರ ಪ್ರಸಿದ್ಧ ಕೂಡಿ ಬಾಳಿದರೆ ಸ್ವರ್ಗ ಸುಖ, ರೈತ ನಿನಗೆ ಯಾರು ಹಿತ. ಹೌದು. ಇತ್ತೀಚೆಗೆ ಅವರು ದಿವಂಗತರಾದರು. ಬಹಳ ದೌರ್ಭಾಗ್ಯದ ಸಂಗತಿ, ಅವರು ಕಳ್ಕೊಂಡಿದ್ದೀವಿ. ವೀರನಗೌಡ್ರೆ, ನೀವು ಅಭಿನಯಿಸಿದಂತಹ ಕೆಲವು ನಾಟಕಗಳು ಮತ್ತು ಪಾತ್ರಗಳ ಪರಿಚಯವನ್ನು ಮಾಡಿಕೊಡಿ. ನಾನು ನರ್ತಕಿ ನಾಯಕಿ, ಮತ್ತೊಂದು ಕುರುಕ್ಷೇತ್ರ, ಕವಿ ಕೈದಿಯಾದ, ರಕ್ತರಾತ್ರಿ, ಗೌಡ್ರ ಗದ್ದಲ, ಮಂಗಳನ ನಾತಿಗೆ, ಕೂಡಿ ಬಾಳಿದರೆ ಸ್ವರ್ಗ ಸುಖ, ಈ ಕೆಲವು ಡ್ರಾಮಾಗಳಲ್ಲಿ ನಾನು ಪಾತ್ರಗಳು ಮಾಡೀನಿ. ಫಸ್ಟ್ ನಾನು ಸಾಮಾಜಿಕ ನಾಟಕ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದು ಅಣ್ಣ ತಂಗಿ ನಾಟಕದಲ್ಲಿ ಶರತ್ತನ ಪಾತ್ರ. ಸುರಿಯುತ್ತಿರುವುದನ್ನ ಸರ್ವಾಂಗದ ಮೇಲೆ ಪಂಚಬಾಣನ ಪುಷ್ಪವೃಷ್ಟಿ, ತೆರೆದೂಗುತ್ತಿದೆ ಕಂಡು ಸರಸಿ ಜೋತ್ಪವನ ಸುಂದರ ಸೃಷ್ಟಿ. ಎಷ್ಟು ಯತ್ನಿಸಿದರೂ ಕೇಳದೆ ಮನವೆಂಬ ಮರ್ಕಟ ಹಾಕುತ್ತಿದೆ ಗಂಗಾನ ಮೇಲೆ ಕಾಮ ದೃಷ್ಟಿ. ಏನವಳ ಸೌಂದರ್ಯ, ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಲು ಇಳಿಸುತ್ತಿದೆ ಆಂತರ್ಯ. ಆ ಅಂಬರದ ಅಪ್ಸರೆ ಅಲ್ಪವಿ ಅಬಲೆಯದರು. ಅಶೋಕನ ಸೋದರಿ ಪತಿ ತೀರಿದರು ಕಂಡವರ ಕೈ ಹಿಡಿದು ತಿರುಗುವ ಹಾದರಿ. ಅಶೋಕನಂತೂ ನನ್ನ ಒಡನಾಡಿ, ಏನೂ ತಿಳಿಯದ ತಿಳಿಯೇಡಿ. ಸಮಯ ಸಿಕ್ಕಾಗ ಹಾಕುವೆ ಇವರೆಲ್ಲರಿಗೆ ಮೋಡಿ. ಇನ್ನು ಬೇರೆ ನಾಟಕ ಯಾವ ಮಾಡಿದ್ರು ಸಾಮಾಜಿಕ? ಬೇರೆ ನಾಟಕ ಮಾಡಿದೆ, ಮತ್ತೊಂದು ಕುರುಕ್ಷೇತ್ರ. ಅದು ಬಸವರಾಜ್ ಕರ್ಣಂ ಅವರು ಬರೆದಂತ. ಅದರ ರವಿತೇಜಿನ ಪಾತ್ರ ಮಾಡ್ತಿದ್ದೆ. ಅದು ಒಂದು ರೇಪ್ ಸೀನ್ ಅಂತ ಡೈಲಾಗ್ ಹೇಳ್ತೇನೆ. ಹೇಳಿ. ನಾನು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದು. ಇಷ್ಟು ವರ್ಷ ಆದರೂ ಬಹಳ ನೆನಪಿಟ್ಕೊಂಡು, ಜ್ಞಾಪಕ ಶಕ್ತಿ ಚೆನ್ನಾಗಿದೆ ನಿಮಗೆ. ಮಾತುಗಳು ಪರಮಾತ್ಮ ಕೊಟ್ಟ ಶಕ್ತಿ. ಹೇಳಿ. ನಮ್ಮ ತಮ್ಮನೇ, ನಾವು ಅಣ್ಣ ತಮ್ಮಳ್ರಿ, ರಣತುಂಗ ರವಿತೇಜ ಅಂತೇಳಿ ನಮ್ಮ ತಮ್ಮ. ಅವನು ನಾನು ಹೇಳ್ತೀನಿ, ನಾನು ಈ ಥರ ನಮ್ಮ ಮಾಸ್ಟರ್ ಮಗಳ ಇಷ್ಟಪಟ್ಟಿನಂದ್ರೆ ನನಗೆ ಕರ್ಕೊಂಬಂದು ಒತ್ಕೊಂಬಂದು ಹಾಕ್ತಾನೆ. ಆಕೆ ಹೇಳ್ತಾಳ್ರಿ, ಏನ್ರಿ ನಮ್ಮ ನೋಡಿ ನಿಮಗೆ ಕರುಣೆ ಬರೋಕ್ಕಲ್ಲ ಅಂತ ಕೇಳ್ತಾಳೆ. ಅವಾಗ ನಾನು ಹೇಳ್ತೀನಿ, ಕರುಣೆಯ ಕೂಗಿಗೆ ಕರಗಿ ಮರಗದು ನನ್ನ ಹೃದಯದಲ್ಲಿ ಹೆಪ್ಪುಗಟ್ಟಿದ ಕಾಮದ ಹಿಮ ಪರ್ವತ. ನನ್ನ ಹೃದಯಕ್ಕೆ ಒರಗಿದ ಕಾಮಜ್ವರ ಇಳಿಯದು
ತೊಳುಕುವ ಈ ನಿನ್ನ ದೇಹ ಅಪ್ಪುವ ತನಕ, ಎದೆಯಲ್ಲಿ ಎದ್ದ ಮದನ ತಾಂಡವ ನಿಲ್ಲದು, ದೊರೆಯುವ ತನಕ ನಿನ್ನ ಪ್ರಣಯ ಸ್ವಾಗತ. ಭಾರತಿ ಒತ್ತು ಜಾರುತ್ತಿದೆ, ಮತ್ತೇರುತ್ತಿದೆ, ಮೆತ್ತನೆ ಮುತ್ತನು ಕೊಟ್ಟು ಸುತ್ತುಗಟ್ಟುವ ಈ ಮಾರನ ದೇಹವನ್ನು ನಿನ್ನ ತೋಳ್ತೆಕೆಯಲ್ಲಿ ಎತ್ಕೊಂಡೋಗ್ಬಿಡ್ತೀನಿ. ಗೌಡ್ರೆ, ಈಗ ನಿಮ್ಮ ವಯಸ್ಸು ಎಷ್ಟಿರ್ಬೋದು ಈಗ? ನನಗೆ 67 ರೀ. ಓಹೋ. ಮತ್ತೆ ಪೌರಾಣಿಕ ನಾಟಕದ ಸಂಭಾಷಣೆ ಯಾವ್ದಾದ್ರು ನಿಮಗೆ ಜ್ಞಾಪಕ ಇದೆಯಾ? ಮಾಡಿನ್ರಿ, ಒಂದೇ ಸಲ ಮಾಡಿದ್ದೆ ಅಶ್ವತ್ಥಾಮನ ಪಾತ್ರ. ಒಂದು ಡೈಲಾಗ್ ಹೇಳ್ತೀನಿ. ಅಂದ್ರೆ ಕಂದಗಲ್ ಹನುಮಂತರಾಯರ ನಾಟಕ ರಕ್ತರಾತ್ರಿ. ರಕ್ತರಾತ್ರಿ ಅದರಲ್ಲಿ ಅಶ್ವತ್ಥಾಮನ ಪಾತ್ರ ಒಂದು ಸಲ ಮಾಡಿನ್ರಿ, ಮತ್ತೆ ಜಾಸ್ತಿ ಸಲ ಇಲ್ಲ. ಒಂದು ಸಲ ದುರ್ಯೋಧನ ಮಾಡಿದ್ದೆ, ಒಂದು ಸಲ ಅಶ್ವತ್ಥಾಮ. ಹೇಳಿ ದಯವಿಟ್ಟು. ಓ ಅಗಸ್ತ್ಯ ನಕ್ಷತ್ರ, ಕಡಲನೆ ಕುಡಿದಿಟ್ಟ ದಿವ್ಯಾತ್ಮನು ನೀನು. ಗಾತ್ರದಲ್ಲಿ ಸೂರ್ಯನನ್ನು ಎಷ್ಟು ಪಾಲು ಮಿಕ್ಕಿರುವ ಎಂಬುದು ಗೊತ್ತಾಗದು ಮಣ್ಣಿನ ಮಡಿಲ ಮಕ್ಕಳೇ. 3 ಪಾದಗಳಿಂದ 3 ಲೋಕಗಳನ್ನೇ ಆಕ್ರಮಿಸಿದ ತ್ರಿವಿಕ್ರಮನು ಕೇವಲ ಕೂಸು ನಿಮ್ಮ ಕಣ್ತಿಟ್ಟು. ಓ ಮಹತೋ ಮಹಿಮನೆ, ನಿಮ್ಮೆದೆಯೋಳು ಮಲಗಿರುವ ಅಗ್ನಿರಸ ಕಡಲನೆ ಕೆರಳಿಸಿ ನನ್ನೆದೆಯೋಳು ಬುರುಳಿಸು. ಗುಡುಗು ಮಿಂಚುಗಳ ಸಂಚಯ ಮಾಡೆನ್ನೆದೆಯೋಳು ನಿಮ್ಮೆದೆಯ ಸಿರಿಯ ಸುರಿಸಿ. ಓ ಎನ್ನ ತಂದೆಯೇ, ಗುರುದೇವ ದ್ರೋಣಾಚಾರ್ಯರೇ, ಕಪಟತನದಿಂದ ನಿನ್ನಂ ಕೊಂದ ಕೌಂತೆಯರ ಕಣ್ಣೀರಿನೊಡನೆ ನೆನೆಯುವ ದುಃಖಾಸ್ತ್ರಗಳನ್ನು ಅರ್ಪಿಸುವರಲ್ಲದೆ ಪರಿಯ ಕಣ್ಣೀರಿನಿಂದ ದುಃಖಾಸ್ತ್ರಗಳನ್ನು ಅರ್ಪಿಸಲಾರೆ. ಪಾಂಡವರನ್ನು ಕೊಂದು ಅವರ ರಕ್ತ ಮಾಂಸ ಮಜ್ಜಾದಿಗಳಿಂದ ನಿಮಗೆ ಪಿಂಡ ಪ್ರದಾನ ಮಾಡುವನಲ್ಲದೆ ಬರಿಯ ಪಿಂಡ ಪ್ರದಾನ ಮಾಡಲಾರೆ. ಕೆಂಪರೋ ಕರಿಪ ನರಮೇಧ ಯಜ್ಞ ರಂಗದಲ್ಲಿ ಪಾಂಡವರ ಮೆದುಳಿನ ಮಲ್ಲಿಗೆ ಹಾರವನ್ನು ನನ್ನ ತಂದೆಯ ಕೊರಳಿಗೆ, ಕೌರವೇಶನ ಕೊರಳಿಗೆ ಹಾಕುವೆ. ನನ್ನ ತಂದೆಯ ಜೈ ಜೈಕಾರದಲ್ಲಿ ಈ ಮಾತಿಗೆ ಸಾಕ್ಷಿಯಾಗಿರಲಿ ದಕ್ಷಿಣ ದಿಕ್ಕಿನಲ್ಲಿ ಮೂಡಿದ ಅಗಸ್ತ್ಯ ನಕ್ಷತ್ರ. ಸ್ವಲ್ಪ ಚಿಕ್ಕಮ್ಮೆ ಹಾಕ್ರಿ, ಸುಧಾರಿಸಿ. ಪರವಾಗಿಲ್ಲ. ಬಹಳ ಕಠಿಣವಾದ ಶಬ್ದ. ಆಮೇಲೆ ನೀವು ಈ ನಾಟಕದಲ್ಲಿ ಅಭಿನಯಿಸಿ ಬಹಳ ವರ್ಷ ಆಗಿದೆ. ಹೌದೌದು. ಅದು ಸಹ ಇಷ್ಟು ಜ್ಞಾಪ ಇಟ್ಕೊಂಡು ಹೇಳ್ತಾ ಇದೀರಿ. ನಾನು ಮತ್ತೆ ಬ್ರೈನ್ ಟ್ಯೂಮರ್ ಪೇಷಂಟ್ ರೀ. ಬ್ರೈನ್ ಟ್ಯೂಮರ್ ಆಗಿತ್ತಾ? ಹೌದು ಸರ್, ಆಪರೇಷನ್. ಆದ್ರೂ ಪರಮಾತ್ಮ ನಾನು ಹಂಗೆ ಕಾಪಾಡಿಕಂತ ಬಂದ. ಆಪರೇಷನ್ ಆಗಿದೆಯಾ? ಅನ್ಬಿಟ್ರೆ ಈ ಕಣ್ಣು ಹೋಯ್ತು. ನಾನು ಸಿನಿಮಾಗಳಲ್ಲಿ ಮಾಡಿದೆ. ಇದಂದೇ ನನಗಿಲ್ಲದ್ರಿಂದ ನಾನು ಅಲ್ಲೇ ಉಳ್ಕೊಂತಿದ್ದೆ. ಯಾವ ಸಣ್ಣ ಪುಟ್ಟ ಪಾತ್ರಗಳು ಮಾಡಿ ನನ್ನ ಡಬ್ಬಿಂಗ್ ನಾನೇ ಮಾಡ್ತಿದ್ದೆ. ಗೌಡ್ರೆ, 1980ರ ದಶಕ ಅಂದ್ರೆ ಸುಮಾರು 45 ವರ್ಷಗಳ ಹಿಂದಿನ ಮಾತು ಹೇಳ್ತಾ ಇದ್ದೀನಿ. ಆವತ್ತಿನ ರಂಗಭೂಮಿಗೂ ಇವತ್ತಿನ ರಂಗಭೂಮಿಗೂ ಯಾವ ರೀತಿ ನಿಮಗೆ ವ್ಯತ್ಯಾಸ ಕಾಣ್ತಾ ಇದೆ? ಆಮೇಲೆ ನಾನು ಕಂಡ ಹಾಗೆ ಮತ್ತು ನೀವು ಕಂಡ ಹಾಗೆ ಅವತ್ತಿಗೆ ರಾಘವ ಕಲಾ ಮಂದಿರದಲ್ಲಿ ನೀವು ಅಣ್ಣ ತಂಗಿನೋ ರತ್ನಮಾಂಗಲ್ಯನೋ ಇಂಥ ನಾಟಕಗಳನ್ನು ಮಾಡಿದಾಗ ಇಡೀ ರಂಗಮಂದಿರ ತುಂಬ್ತಾ ಇತ್ತು. 800 ಸೀಟ್ ಜನ ತುಂಬ್ತಾ ಇತ್ತು. ಜನ ನಿಂತ್ಕೊಂಡು ನೋಡ್ತಾ ಇದ್ರು, ಟಿಕೆಟ್ ತಗೊಂಡು. ಮತ್ತೆ ಹೊರಗಡೆ ಎಲ್ಲ ಒಂದು ಸಂಭ್ರಮದ ಜಾತ್ರೆಯ ವಾತಾವರಣ ಇರ್ತಿತ್ತು. ಸೋಡಾ ಬಂಡಿಗಳು, ಶೇಂಗಾ ಮಾರೋರು, ಮಂಡಕ್ಕಿ ಮಾರೋರು ಆ ಥರ ನೋಡ್ತಾ ಇದ್ರು. ರಾತ್ರಿ 10 ಗಂಟೆಗೆ ನಾಟಕ ಪ್ರಾರಂಭ ಆಗ್ತಾ ಇತ್ತು. ಆದರೆ ಇವತ್ತು ಆ ಸಂಭ್ರಮ ಕಾಣ್ತಾ ಇಲ್ಲ. ನಾಟಕಗಳಿಗೆ ಜನ ಬರೋದು ಬಹಳ ಕಷ್ಟ ಆಗಿದೆ. ಅವತ್ತಿನ ಈ ಸ್ಥಿತಿಗೆ ಏನು ಕಾರಣ ಇರಬಹುದು? ತಮ್ಮ ಪ್ರಕಾರ ಏನು ವ್ಯತ್ಯಾಸ ಏನಿದೆ? ನಾನು ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ, ನಾವು ನಾಟಕ ಮಾಡೋದು ಅಂದ್ರೆ ತಿಂಗಳುಗಟ್ಟಲೆ ಪ್ರಾಕ್ಟೀಸ್ ಮಾಡ್ತಿದ್ವಿ. ಸಾಯಂಕಾಲ ಆಗತ್ತಡ ಒಂದು ಪ್ರಾಕ್ಟೀಸ್ ಮನೆ ಅಂತಂದೇಳಿ ಇದು ಮಾಡಿ ಆ ಮನೆಯಾಗೆ ಎಲ್ಲರೂ ಕಲಿತು ಪ್ರಾಕ್ಟೀಸ್ ಮಾಡಿ ಡ್ರಾಮಾ ಮಾಡ್ತಿದ್ವಿ. ಈಗ ಗಂಟೆ ಲೆಕ್ಕದಾಗ ನಾಟಕಗಳು ಮಾಡಿ ಪಾತ್ರಗಳು ಮಾಡ್ತಾ ಇದ್ದಾರೆ. ಅದನ್ನು ನಮಗೆ ಇಷ್ಟ ಇಲ್ಲ. ಅಂದ್ರೆ ನಾಟಕದ ಅಭ್ಯಾಸದ ಬಗ್ಗೆ ಶ್ರದ್ಧೆ ಇಲ್ಲ ಅಂತೀರಿ? ಶ್ರದ್ಧೆ ಇಲ್ಲ. ಅಷ್ಟು ಸಾಕಷ್ಟು ಸಮಯ ಕೊಡ್ತಾ ಇಲ್ಲ. ನಾನು ನೋಡಿದ ಪೈಕಿ ಜಗದೀಶ್ವರೇ ಒಂದು ಮಾತು ಹೇಳ್ತಾ ಇದ್ದೀನಿ. ಇವತ್ತಿಗೂ ಕಲೆ ಬಗ್ಗೆ ಆಸಕ್ತಿ ಉಳಿಸಿಕೊಂಡು ಸಣ್ಣ ಸಣ್ಣ ಕಲಾವಿದರನ್ನ ಕರ್ಕೊಂಡು ನಾಟಕ ಮಾಡ್ತೀವಿ ಅಂದರೆ ರಿಯಲಿ ನೀನು ಗ್ರೇಟ್. ಕಲೆ ಬಗ್ಗೆ ಅಭಿಮಾನ ಇವತ್ತಿಗೂ ಇದೆ. ಅದನ್ನು ನಾನು ನಿಮ್ಮನ್ನ ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ. ಯಾಕಂದ್ರೆ ನಾವು ಸರ್ಕೊಂಬಿಟ್ಟಿವಿ. ಯಾಕಂದ್ರೆ ಈ ಕೆಲವು ಪಾತ್ರಗಳು ನಾವು ನಾಟಕಗಳು ಹೋಗೋದು ಬಿಟ್ಬಿಟ್ಟೆ, ನೋಡಕ್ ಹೋಗೋದೇ ಬಿಟ್ಬಿಟ್ಟೆ. ಏನನ್ನ ಕೇಳ್ತಾರ, ಒಂದೇ ದಿನದಾಗ ಯಾರೂ ಕಲಿಯಕ್ಕಾಗೋದಿಲ್ಲ. ಇದಕ್ಕೆ ಪ್ರಾಕ್ಟೀಸ್ ಬೇಕು. ಕಲೆ ಎಂಬುದು ಅಷ್ಟು ಇದು ಬೇಕು. ಹಂಗಾರೆ ನಮಗೆ ಇಲ್ಲ, ನಿಮ್ಮಂತ ಹಿರಿಯ ಕಲಾವಿದರು, ನಮ್ಮ ಸಹ ಕಲಾವಿದರು, ನೀವು ಸಹ ಕಲಾವಿದರಲ್ಲ, ನಿಮ್ಮ ಜೊತೆಗೆ ಸುದ್ದಿ ಒಂದೇ ಕಾಲಮಾನದಲ್ಲಿ ನಾವು ನೀವೆಲ್ಲ ರಂಗ ಪ್ರವೇಶ ಮಾಡಿದ್ದೀವಿ. ನಿಮ್ಮಂಥವರ ಪ್ರೋತ್ಸಾಹದ ಮಾತುಗಳು ಏನಿದಾವಲ್ಲ, ಅದರಿಂದಾಗಿ ಮತ್ತೆ ಮತ್ತೆ ನಾನು ಹೊಸ ನಾಟಕಗಳನ್ನು ಬರಲಿಕ್ಕೆ ಸ್ಫೂರ್ತಿ ಸಿಗ್ತದೆ ನನಗೆ. ತುಂಬಾ ಒಳ್ಳೆಯದು. ಹೀಗಾಗಿ ಹೊಸ ಹೊಸ ಕಲಾವಿದರು ನಮ್ಮ ಹತ್ರ ಬರ್ತಾರೆ, ಅವ್ರ ತರಬೇತಿ ಕೊಡ್ತೇವೆ. ಇಲ್ಲ, ಬೆಳೆಸ್ತಾ ಇದೀರಿ ಬಿಡ್ರಿ. ಸಣ್ಣ ಸಣ್ಣ ಮಕ್ಕಳನ್ನ ಇಟ್ಕೊಂಡು ನೀವು ಡೈರೆಕ್ಷನ್ ಕೊಟ್ಕಂತ ನೀವು ನೋಡ್ತಾ ಇದ್ರೆ ರಿಯಲಿ ಗ್ರೇಟ್. ನಾವು ಹೆಚ್ಚಿಗೆ ಹೊಗಳಬಾರ್ದು ಎದುರಿಗೆ. ಹೌದು.
ನಾನು ಮೆಚ್ಚಿಕೊಂಡಿದ್ದೀನಿ. ಇಲ್ಲ, ನಿಮ್ಮಂಥವರ ಪ್ರೋತ್ಸಾಹ ಮತ್ತು ನಾಟಕ ಏರ್ಪಡಿಸುವಂತ ಕಲಾಭಿಮಾನಿಗಳಿದಾರಲ್ಲ ಹಳ್ಳಿಗಳಲ್ಲಿ, ಅವರು ಸಹ ನನ್ನ ಬೆಳವಣಿಗೆ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಹೌದು, ಜನವರಿಯಿಂದ ಇಲ್ಲಿ ನೋಡಿ ಎರಡೂವರೆ ತಿಂಗಳಲ್ಲಿ 9 ಪ್ರದರ್ಶನಗಳನ್ನು ಮಾಡಿದ್ವಿ ನಾಟಕ. ಗ್ರೇಟ್. ಈಗಲೂ ನಾಟಕ ಕಲೆಗೆ ಒಳ್ಳೆಯ ಬೆಲೆ ಇದೆ, ಹೌದು, ಅದನ್ನು ಉಳಿಸ್ಕೊಂಡೋಗಬೇಕಾಗಿದೆ. ಕನ್ನಡ ವೃತ್ತಿ ನಾಟಕಗಳ ಪ್ರಖ್ಯಾತ ಕವಿ PV ಈಶಾ ಅವರು ಗೌಡ್ರ ಗದ್ದಲ, ಕಲಿತ ಕಳ್ಳ, ಕೆಟ್ಟ ಮೇಲೆ ಬುದ್ಧಿ ಬಂತು, ಗೌರಿ ಗೆದ್ದಳು ಇತ್ಯಾದಿ ನಾಟಕಗಳನ್ನು ಬರೆದಂಥವರು PV ಈಶಾ ಅವರು ನೀವು ಭಾಳ ಸ್ನೇಹ ಭಾವನೆಯಿಂದ ಇದ್ರಿ ಅಂತ ನಾನು ಕೇಳಿದ್ದೆ. ನಿಮ್ಮ ಅವರ ಸಂಬಂಧ ಹೇಗಿತ್ತು? ಒಂದೆರಡು ಮಾತುಗಳನ್ನು ಹೇಳಿ ದಯವಿಟ್ಟು. PV ಈಶ್ನವ್ರು ನಮಗೆ ಪರಿಚಯ ಆಗಿದ್ರಿ. ಈ CD ರಾಮರಾವ್ ದೇಸಾಯಿ ಅಂತಂದೇಳಿ ಅವರು ಗೌಡ್ರನ್ನ ಪಾತ್ರ ಮಾಡ್ತಿದ್ರಿ. ಅವಾಗ ಬಳ್ಳಾರಿಗೆ ಕಂಪನಿ ಹಾಕಿದ್ರು. PV ಈಶ್ವರು ಅವಾಗ ಬಂದಾಗ ಇವರು ಇದೇ ನಾಟಕ ಬರೆದ ಕವಿಗಳು ಅಂತಂದು ಹೇಳಿದರು. ಅವರು ಮಲ್ಲೇಸಿ ಪಾತ್ರ ಮಾಡಿದರು. ಅವಾಗ ನಾವು ಸುತ್ತನಿ ಅವು PV ಈಶ್ವರ ನಾಟಕ ಸಾಗಿಸಿ PV ಈಶ್ವರಿಗೆ ಕೇಳಿದೆ, ಸರ್ ನೀವು ಇಲ್ಲೇ ಇರ್ತಾರ ಅಂದರೆ ಅವರಿಗೆ ನಾವು ಅನಬಾರ್ದು, ನಮ್ಮ ಹೋಗಳಿಗೆ ಹೇಳಿಕೆಬಾರ್ದು. ಒಂದು ವರ್ಷ ನನ್ನ ಹತ್ರ ಇಟ್ಕೊಂಡು ಅವ್ರಿಗೆ ಪ್ರತಿಯೊಂದು ರೀತಿಯಿಂದ ಇದು ಮಾಡಿ, ಮೀನಾಕ್ಷಿ ಲಾಡ್ಜ್ ಅಂತ ಇದೈತ್ರಿ, ಇವತ್ತಿಗೆ ಹೋಗ್ಬೇಕಾದ್ರೆ ಯಾರಾದ್ರೂ ಅದೇ ಲಾಡ್ಜ್ನಲ್ಲಿ ರೂಮ್ ಮಾಡಿ ಕವಿಗಳನ್ನ ನಾವು ಸಾಕಿ ಒಂದು ಅಣ್ಣನಕ್ಕಿಂತ ಹೆಚ್ಚಾಗಿ ಭಾವನೆ ಮಾಡಿದ್ವಿ. ಅವರು ಗೌಡ್ರ ಗದ್ದಲದಲ್ಲಿ ಬಸವರಾಜ್ ಗೌಡನ ಪಾತ್ರ ಮಾಡೋದು, ಅವ್ರ ನಾಟಕದಲ್ಲಿ ಸುತ್ತನಿ ಹೀರೋ ಪಾತ್ರ ಮಾಡಿ ಗೌಡ್ರ ಗದ್ದಲ. ಕಲಿತ ಕಳೆದ ಸುತ್ತನಿ ಜಗದೀಶ್ ಅಂತಂದೇಳಿ ಅದು ಹೀರೋ ಪಾತ್ರ ಮಾಡಿದೆ. ಜಗದೀಶರೇ, ನಾನು PV ಈಶನ ಬಗ್ಗೆ ಇನ್ನೊಂದು ಮಾತು ಹೇಳ್ಬೇಕಂತಿದ್ದೀನಿ. ಎದಕ್ಕಂತ ಕೇಳ್ರಿ, ಕವಿಗಳು ಅವರೆಲ್ಲ ನಾವೆಲ್ಲ ನೋಡ್ಕೊತಿದ್ವಿ. ಕವಿಗಳೇ, ನೀವು ನಿಮಗೇನು ಬೇಕು ಎಲ್ಪ್ ಬೇಕು ಕೇಳಿದ್ರೆ ನೀವು ಊರಿಗೆ ಹೋಗ್ತೀರಾ ಅಂತಂದರೆ, ಗೌಡ್ರೆ ನೀವೇ ನಮಗೆ ಒಂದು ಊರಿದ್ದಾಗಿದ್ದಾಗ ನಾನು ಯಾವ ಊರಿಗೆ ಹೋಗಲಿ ಅಂತ ಹೇಳಿದರು. ಅದಕ್ಕಾಗಿ ನಾನು ಅವ್ರನ್ನ ಇವತ್ತಿಗೂ ನಾನು ಸ್ಮರಿಸ್ತಾ ಇದ್ದೀನಿ. ನಿಮಗೆ ಸರ್ಕಾರದಿಂದ ಆಗಲಿ, ನಾಟಕ ಅಕಾಡೆಮಿಯಿಂದಾಗಲಿ ಏನಾದರೂ ಪ್ರಶಸ್ತಿಗಳು ಏನಾದರೂ ನಿಮಗೆ ಲಭಿಸಿದೆಯಾ? ಮತ್ತು ನೀವು ಅಂದಾಜು ಎಷ್ಟು ನಾಟಕಗಳು ಇದುವರೆಗೆ ಮಾಡಿರ್ಬೋದು? ನೋಡ್ರಿ, ನಾನು ನಾಟಕಗಳು ಹೇಳ್ಬೇಕಂದ್ರೆ ಭಾರಿ ಇದಾವ. ಬಟ್ ಸನ್ಮಾನ ಓದಲ್ಲೆಲ್ಲ ನನಗೆ ಸನ್ಮಾನ ಮಾಡಿದ್ರು, ಎಲ್ಲ ಇದು ಮಾಡಿದ್ರು, ಸಾಕಷ್ಟು ದಾಖಲಾತಿಗಳು ಇದ್ದವು. ಏನಂದರೆ ನನ್ನ ಮನಸ್ಸಿಗೆ ನನಗೆ ಬೇಜಾರಾಗಿ, ನನ್ನ ಪರಿಸ್ಥಿತಿಗೆ ಕಾರಣವಾಗಿ ನಾನು ಮನನೊಂದು ಆ ದಾಖಲಾತಿಗಳೆಲ್ಲ ನಾನು ಇದು ಮಾಡಿಬಿಟ್ಟೆ. ಏನು ಮಾಡಿದ್ರಿ? ಅದನ್ನ ಅನ್ಬಾರ್ದು, ಸುಟ್ಟಾಗಿಬಿಟ್ಟೆ. ಹೌದಾ? ನನ್ನ ಪರಿಸ್ಥಿತಿ ಆ ಟೈಪ್ ಬಂತು. ಓಹೋ, ನನಗೆ ಅದು ಭಾರಿ. ಇಲ್ಲ ಸಮಾಧಾನ ಮಾಡಿಕೊಡ್ರಿ. ಇಲ್ಲ, ಸಮಾಧಾನ ಮಾಡಿಕೊಳ್ಳಿ ಪ್ಲೀಸ್. ಎಲ್ಲರಿಗೂ ಕಷ್ಟಗಳು ಬರ್ತದೆ, ಇಲ್ಲ ಅಂತಲ್ಲ, ಸಮಾಧಾನ ಮಾಡಿಕೊಳ್ಳಿ. ಆದರೆ ನೀವು ರಂಗಭೂಮಿ ನನ್ನಿಂದ ನಾನು ಮಾಡ್ಕೊಂಡಿದ್ರಿ. ಹಾಂ ಕಲಾ ಯಾಕಂತ ಕೇಳ್ರಿ, ಒಂದು ಕುರುಗೋಡ್ ತೇರ್ ಬಿದ್ದಾಗ ನಮ್ಮ ಎಲಿವಳ್ ಸಿದ್ದೈತಾತ್ಮವ್ರು ಇದ್ರಿ. ಯಾರೋ ಒಬ್ಬ ಹುಸೇನ್ ಸಾಬ್ ಅಂತಂದೇಳಿ ಕಂಪ್ನಿ ಕರ್ಕೊಂಬಂದಿದ್ರು. ನಾನು ತೇರಿಗೆ ಹೋಗಿದ್ದೆ ರೀ ನಾಟಕ ನೋಡಕ್ಕೆ. ಯಾವ ಊರಿಗೆ? ಕುರುಗೋಡು. ಅವಾಗ ಅದು ತೇರು ಬಿದ್ದು ಇದಾಗತ್ತಡ ಅಲ್ಲಿ ಇದ್ದು ಕಂಪ್ನಿ ನಾಟಕನ ಕ್ಯಾನ್ಸಲ್ ಮಾಡಿಬಿಟ್ರು. ಅವಾಗ ಎಲ್ಬೆಡ್ ಸಿದ್ದೈತಾತ ಹುಸೇನ್ ಸಾಬನ್ನ ನನ್ನ ಹತ್ರ ಕರ್ಕೊಂಬಂದು, ನಾನು ಮಂಜುನಾಥ್ ಗೌಡ್ರು ಅಂತಂದೇಳಿ ಅವ್ರು ಹಿರಿಯ ಕಲಾವಿದರು. ಕುರುಗೋಡವರು? ರಾಜಶೇಖರ ಗೌಡ್ನವ್ರು ತಮ್ಮನವರು. ಈ ಹುಸೇನ್ ಸಾಬ್ ಯಾವ ಊರವರು? ಅವ್ರು ಏನೋ ಕಂಪನಿ ರೀ, ಆ ಕಡೆ ಗೊತ್ತಿಲ್ಲ. ಎಲ್ಲಿ ಬೆಳೆಸಿದ್ದೈತೆ ಆತ್ನವ್ರು ಕರ್ಕೊಂಬಂದು, ನಮ್ಮ ದಡ್ಡಗೌಡದೆಂಬ ಅವ್ನು ಹೇಳಿದ್ರು, ಎಲ್ಲರೂ ನೋಗಿಸಿ ನಾಟಕ ಮಾಡ್ತಾನ ಅಂತಂದು ಹೇಳಿದ್ರು. ಬಂದರು, ಏನಪ್ಪ ಹಿಂಗೆ ಅಂದರೆ, ಇಲ್ಲ ಗೌಡ ನೀನು ಮನಸ್ಸು ಅವನು ನೀನು ಅಂದೇ ಮಾಡು. ಎಂಡೆ ಬಸಪ್ಪನ ಅವ್ರು ಕುರುಬೂರು ಲೀಡರ್ ರೀ, ಎಂಡೆ ಬಸಪ್ಪನವ್ರು ಅಂತಂದೇಳಿ ಕುರುಗೋಡಾಗ ನಮ್ಮ ರಾಜಶೇಖರ ಗೌಡ ಅಣ್ಣವರು. ಅವ್ರನ್ನಿಬ್ಬರನ್ನೇ ಒಪ್ಪಿಸಿ ನೀನು ನಾಟಕ ಮಾಡುವಂತ. ಆಯಿತು, ಎಂಡೆ ಹೋಗಿ ರಾಜಶೇಖರ ಗೌಡ್ರನ್ನ ಕೇಳಿದೆ, ಅಣ್ಣ ಹಿಂಗೆ ಅಂದರೆ, ಆಯ್ತಪ್ಪ ಬಸಪ್ಪನ ಒಂದು ಮಾತು ಕೇಳು, ಅಲ್ಲಪ್ಪ ಜನ ಅದು ಏನನ್ನ ಅಲ್ಲಣ್ಣ ನನ್ನ ಜವಾಬ್ದಾರಿ ಅಂತೆ. ನಮ್ಮ ಮಂಜುನಾಥ್ ಗೌಡ್ರನ್ನ ಕೇಳಿದೆ, ಆಯ್ತಪ್ಪ ಮಾಡೋಣ, ಎಲ್ಲರೂ ನಿಂತಿರ್ತೀವಿ ಅಂದರು. ಎಂಡೆ ಬಸಪ್ಪಣ್ಣನ ಹೋಗಿ ಮನೆಗೆ ಹೋಗಿ ಕೇಳಿ, ಏನು ಗೌಡ ಹಿಂಗೆ, ಆಯ್ತು ಗೌಡ ನೀವು ಮಾಡ್ತಂದ್ರು ಮಾಡು ಅಂತ. ಅವಾಗ ನಮ್ಮ ಈತನ ಕರಣಂ ಬಸವರಾಜನ್ನ ಭೂಸ ಹನುಮಂತ ಅಂತಿದ್ದರು, ಗೌಡನ ಪಾತ್ರ ಮಾಡ್ತಿದ್ದ, ಅಲ್ಲೇ ಕುರುಗೋಡು ಪಕ್ಕದಲ್ಲಿ ಹಳ್ಳಿ. ಅವ್ರನ್ನೆಲ್ಲ ಕರೆಸಿದ್ರಿ. ಅವಾಗ ಅವರೆಲ್ಲ ಕೇಳಿದ್ರಿ, ಏನಂತ ಕೇಳಿದ್ರು, ಗಲಾಟೆ ಆದರೆ ಇದಕ್ಕೆ ಯಾರು ಜವಾಬ್ದಾರಿ ಅಂದರು. ನಾನು ಜವಾಬ್ದಾರಿ ಅಂದೆ. ಅವಾಗ ನನಗೆ ಅಷ್ಟು ಹುಮ್ಮಸ್ಸಿತ್ತು ರೀ, ಕಲೆ ಬಗ್ಗೆ ನನಗೆ ಅಷ್ಟು ಆಸಕ್ತಿ ಇತ್ತು. ನಾನು ಗೌಡ್ರ ಗದ್ದಲ ನಾಟಕ ಮಾಡಿದ್ದೀರಿ. ಈ ನಾಟಕ ಎಲ್ಲ ಬಣ್ಣ ಹಚ್ಕೊಂಡು ಇದಾಗಿ ರೆಡಿ ಆಗಿಬಿಡ್ರಿ, ಸೇಫ್ಟಿ ಕೇಳಿದಂತ ಬಿಟ್ಬಿಡ್ರಿ, ಅವ್ರ ಹೆಸರುಗಳು ಹೇಳೋದು ಬೇಡ. ಒಬ್ಬರು ಹಿಂಗೆ ನಾಟಕ ನೋಡೋಕೆ ಬಂದಿಲ್ರಿ. ಕಾರಣ ಏನು? ಇದು ಗಲಾಟೆ ಆಗಿದ್ದು ಯಾರು ಬರ್ತಾರೆ? ಅವಾಗ ನಾನು ಹೇಳಿದಿರಿ. ಏನು ಗಲಾಟೆ ಅಂದರೆ? ಅದು ತೇರ್ ಬಿದ್ದಿತ್ತು ರೀ. ತೇರ್ ಬಿದ್ದು ಅವಾಗ ನಾನು ಹೇಳಿದಿರಿ, ಪದ್ರೆ ತೆಗೆದ್ಬಿಟ್ರಿ. ನಾವು ಬಣ್ಣ ಹಚ್ಕೊಂಡು ಒಂದು ನಾಟಕ ಮಾಡುವಾಗ ಅದು ಎಷ್ಟನ್ನ ಹೋಗ್ಲಿ, ನಾನು ಆ ಕಾಲಕ್ಕೆ 50,000 ರೂಪಾಯಿ ನಾನು ಕಳ್ಕೊಂಡೆ, ಕೈಯಿಂದ ಕಳ್ಕೊಂಡೆ. ಬೇಕಾದ್ರೆ ಕೇಳ್ರಿ, ಇವತ್ತಿಗೆ ಕುರುಗೋಡ ಸಾಕ್ಷಿ ಇದೆ. ಏನು ಮಾಡ್ತಾರೆ ಸರ್, ಅಷ್ಟೇ. ಅವತ್ತು ನಷ್ಟ ಬಂದಿದ್ರಿ.
ಅಲ್ಲರಿ ನನ್ನ ಪ್ರೀತಿಗಾಗಿ ನಾನು ಅದು ಮಾಡಿದ್ದು. ಯಾರು ಒಬ್ಬರು ₹1 ಕೊಟ್ಟಿಲ್ಲ ರೀ ಬೇರೆ ಕಲಾವಿದರು. ಗೌಡ್ರೆ, ಇವತ್ತಿನ ಹೊಸ ಕಲಾವಿದರಿಗೆ ನೀವು ಏನು ಹೇಳಿಕ್ಕೆ ಬಯಸ್ತೀರಿ ರಂಗಭೂಮಿ ಬಗ್ಗೆ? ನೋಡ್ರಿ, ಶ್ರದ್ಧೆಯಿಂದ ಕಲೆ ಮಾಡಿದರೆ ಕಲೆ ಯಾವತ್ತಿಗೂ ಐತಿದೆ. ಈಗ ಬರ್ತಾ ಬರ್ತಾ ಏನಾಗ್ಬಿಡ್ತಾರೆ ಅಂದರೆ ನಮಗೆ ಬೇಜಾರಾಗಕ್ಕೆ ಕಾರಣ ಆಗಿದೆ. ಒಂದು ವಾರ ಒಂದು 4-5 ದಿನದ ಪ್ರಾಕ್ಟೀಸ್ ಮಾಡೋದು, ಇದು ಮಾಡೋದು, ಅದೇ ನಮ್ಗೆ ಇಷ್ಟ ಬರ್ದಂಗೆ ದೂರ ಆಗಿರಿ. ಮತ್ತೆ ನಿಮ್ಮನ್ನು ನೋಡಿ ಈಗ ಯುವಕರನ್ನು ನೀವು ಬೆಳೆಸ್ತಾ ಇದ್ದೀರಿ. ಅದನ್ನು ನಾನು ನಿಮ್ಮನ್ನು ಪಾಯಿಂಟ್ ಒಪ್ಪಿನಿ ರೀ. ಯಾಕಂದ್ರೆ ಕಲೆ ಉಳಿಬೇಕಂದ್ರೆ ನಿಮ್ಮಂಥವ್ರ ಪ್ರೋತ್ಸಾಹ ಬೇಕೇ ಬೇಕು, ಡೈರೆಕ್ಷನ್ ಬೇಕೇ ಬೇಕು. ಇಲ್ಲದ್ರೆ ಕಲೆ ಮರ್ತು ಬಿಡ್ತೀವಿ. ಆ ರೀತಿ ನಮಗೆ ಬೇಜಾರಾಗಿ ನಾನು ನಾಟಕಗಳು ಸುತ್ತಾನೆ ನೋಡಕ್ಕೆ ಹೋಗ್ದಂಗೆ ಆಗ್ಬಿಟ್ಟೇರಿ. ನಾವು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ನಮ್ಮ BC ಪಾಟೀಲರು ಕುರುಗೋಡಾಗ SI ಇದ್ದಾರ್ರಿ. ಅವರು ದುರ್ಯೋಧನ ಪಾತ್ರ ಮಾಡಿದ್ದರು ಕುರುಕ್ಷೇತ್ರದಲ್ಲಿ. ಅವ್ರನ್ನ ನಾನು ಭಾರಿ ಮೆಚ್ಕೊಂಡಿದ್ದೆ. ಅದೇ ರೀತಿ ಅವರು ಮತ್ತೆ ಫಿಲಿಮ್ ಲ್ಯಾಂಡಿಗೆ ಬಂದ ಮೇಲೆ ನಾನು ಬೆಂಗಳೂರಿಗೆ ಹೋಗಿ ಹಣ ಅಂತಂದೇಳಿ ಕಲ್ತ ಮೇಲೆ ನನಗೆ ತಮ್ಮ ಸಿನಿಮಾದಲ್ಲಿ ಅವಕಾಶ ಕೊಟ್ಟರು. ಅವರು 2 ಪಿಕ್ಚರ್ನಲ್ಲಿ ಪಾತ್ರ ಮಾಡಿದ್ದೀನಿ. ಮತ್ತೆ ನಮ್ಮ ಯಾವ ಪಿಕ್ಚರ್ ಅದು? ಶಿವಪ್ಪ ನಾಯಕ, ಸೂರ್ಯ IPS, ಅವೆರಡು ಪಿಕ್ಚರ್ನಲ್ಲಿ ನಾನು ಪಾತ್ರ ಮಾಡೀನಿ. 10 ಹೊಡೆಯದ ಸುತ್ತಾನೆ ಕೊಟ್ಟಿದ್ರಿ. ಅವಾಗ ಮೈಸೂರು ಇದು ಹೋದಾಗ ನನಗೆ ಬ್ರೇನ್ ಟ್ಯೂಮರ್ ಬಂದು ಇದು ಆಯಿತು. ಆವಾಗ ನನ್ನ ಜೊತೆಗೆ ಸಹ ಕಲಾವಿದಿಯರು ಭಾರಿ ಜನ ಪಾತ್ರ ಮಾಡಿದ್ರಿ. ಬಾದಾಮಿ ಪ್ರೇಮ, ಇಲ್ಕಲ್ಲುಮ, ಗೂಡೂರು ಮಮತಾ, ಗೂಡೂರು ಮೀನಾ, ಹೊಸಪೇಟೆ ಮಧುರ, ಮಂಗಳ, ಜಯಲಕ್ಷ್ಮಿ ಪಾಟೀಲು, ಸುಮತೇಶ್ರೀ, ಮತ್ತು ಲತಾ, ವರಲಕ್ಷ್ಮಿ, ಇವರೆಲ್ಲರ ಭಾರಿ ಜನ ಪಾತ್ರ ಮಾಡಿದ್ರಿ. ಅವರಿಗೆ ನನ್ನ ಧನ್ಯವಾದಗಳು. ನಮ್ಮನ್ನು ಕರೆದು ನೀವು ಈ ರೀತಿ ಕೇಳಿ ಎಲ್ಲ ತಿಳ್ಕೊಂಡು ನಮ್ಮನ್ನು ಇದು ಮಾಡೋದಕ್ಕೆ ಸ್ವಾಗತಿಸಿದ್ದಕ್ಕಾಗಿ ನಿಮಗೆ ಫಸ್ಟ್ ನನ್ನ ಧನ್ಯವಾದಗಳು. ಅದೇ ರೀತಿ ನಮ್ಮ ಹಳೆಯ ಕಲಾವಿದರು ಇನ್ನು ಕೆಲವರು ಅದಾರ್ರಿ, ಅವರೆಲ್ಲರಿಗೂ ನನ್ನ ಧನ್ಯವಾದಗಳು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ ರೀ ಜಗದೀಶ್ ಅವ್ರಿ.